ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲರವರ ಅಭಿನಂದನಾ ಸಮಾರಂಭವನ್ನು ಯಶಸ್ವಿಯಾಗಿ ಆಯೋಜಿಸಲು ಪೂರ್ವಭಾವಿ ಸಭೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಟಿ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಯಿತು. ಸಭೆಯಲ್ಲಿ ಕಸಾಪ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ವೈ ಡಿ ರಾಜಣ್ಣ, ಎಂ ಚಂದ್ರಶೇಖರ್, ಸುಯೋಗ್ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಪಿ ಯೋಗಣ್ಣ, ಡಾಕ್ಟರ್ ಬಿ ಜೆ ವಿಜಯಕುಮಾರ್, ರಾಜಶೇಖರ್ ಕದಂಬ, ಮೂಗೂರು ನಂಜುಂಡಸ್ವಾಮಿ, ಮಂಜಪ್ಪ ಶೆಟ್ಟಿ, ರಘುರಾಮ್ ವಾಜಪೇಯಿ ಹಾಗೂ ಪ್ರೊಫೆಸರ್ ಲೀಲಾ ಪ್ರಕಾಶ್ ಸೇರಿದಂತೆ ಹಲವರು ಭಾಗವಹಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾದ ಡಾಕ್ಟರ್ ಜಯಪ್ಪ ಹೊನ್ನಳ್ಳಿ, ಲತಾ ಮೋಹನ್, ಜಿ ಪ್ರಕಾಶ್, ಕನ್ನಡ ಪ್ರಮೋದ್, ಲಿಂಗರಾಜು ಕೆಂಪಣ್ಣ, ಸಂಘಟನಾ ಕಾರ್ಯದರ್ಶಿ ಮೈನಾ ಲೋಕೇಶ್, ಅನಂತು ಹಾಗೂ ಗೋಪಾಲರವರ ಸ್ನೇಹಿತರು ಮತ್ತು ಹಿತೈಷಿಗಳು ಹಾಜರಿದ್ದರು. ಸಭೆಯಲ್ಲಿ ಅಭಿನಂದನಾ ಸಮಾರಂಭವನ್ನು ಸಕಲ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೆಸಲು ಅಗತ್ಯವಾದ ತಯಾರಿಗಳು, ಕಾರ್ಯಕ್ರಮ ರೂಪುರೇಷೆಗಳು ಹಾಗೂ ವಿವಿಧ ಆಯೋಜನಾ ವಿಚಾರಗಳ ಬಗ್ಗೆ ಚರ್ಚಿಸಿ ಸದಸ್ಯರು ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಿದರು. ಇನ್ನು ಮೂರನೇದು ಉದಯೋನ್ಮುಖ ಕಥೆಗಾರರಿಗೆ ಅಭಿನಂದನಾ ಸಮಾರಂಭದ ನೆಪದಲ್ಲಿ ಅವರ ಕಥೆಗಳನ್ನು ಪ್ರಕಟ ಮಾಡಬೇಕು. ಆ ಮೂಲಕ ಹೊಸ ಕಥೆಗಾರರನ್ನು ಮೈಸೂರು ಜಿಲ್ಲೆಯಲ್ಲಿ ಹುಟ್ಟಾಕಬೇಕು ಅನ್ನುವಂಥದ್ದು. ಆ ಮೂಲಕ ಈ ಅಭಿನಂದನಾ ಸಮಾರಂಭದ ನೆಪದಲ್ಲಿ ಆದರೂ ಒಂದಷ್ಟು ಹೊಸ ಪ್ರತಿಭೆಗಳು ಬೆಳಕು ಬಂದರೆ ಚೆನ್ನ ಅನ್ನೋ ಕಾರಣಕ್ಕೋಸ್ಕರ ಅಂಥ ಒಂದು ಪ್ರಯತ್ನವನ್ನು ನಮ್ಮ ಅನಂತು ಅವರ ಸಂಪಾದಕರು ಈಗಾಗಲೇ ಕಥಾ ಸಂಕಲನ ಕೂಡ ರೆಡಿಯಾಗ್ತಾ ಇದೆ. ಇದು ಪೂರ್ವಭಾವಿಯಾಗಿ ಈ ಅಭಿನಂದನಾ ಸಮಾರಂಭದಲ್ಲಿ ಬಿಡುಗಡೆಗೊಳ್ಳಲಿರುವಂಥ ಈ 3 ಗ್ರಂಥಗಳು ಈಗಾಗಲೇ ಪೂರ್ತಿ ಸಾಹಿತ್ಯ ಕ್ಷೇತ್ರಕ್ಕೆ ಮುಟ್ಟಾಗಿತ್ತು. ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಭಾಳ ಪ್ರಾಮಾಣಿಕ ವ್ಯಕ್ತಿ, ಸ್ನೇಹಜೀವಿ ಮತ್ತು ಯಾವುದೇ ಒಂದು ದುಶ್ಚಟ ದುರಭ್ಯಾಸಗಳಿಲ್ಲ, ಸಂಘಜೀವಿ. ಸೊ ಇವರ ಒಂದು